ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ನಿನ್ನೆ ಕ್ಲಾಸ್ ಅಲ್ಲಿ ಪ್ಲೇಟೋರವರ ಆದರ್ಶ ರಾಜ್ಯದ ಬಗ್ಗೆ ಹೇಳಿದ್ದೆ. ಇಂದಿನ ಕ್ಲಾಸ್ ನಲ್ಲಿ ಪ್ಲೇಟೋರವರ ಎರಡನೇ ಸಿದ್ಧಾಂತವಾದಂತಹ ನ್ಯಾಯ ಸಿದ್ಧಾಂತದ ಬಗ್ಗೆ ನೋಡೋಣ. ಈ ನ್ಯಾಯ ಸಿದ್ಧಾಂತದಲ್ಲಿ ಪ್ಲೇಟೋರವರು ತಮ್ಮ ಕಾಲದಲ್ಲಿ ಇದ್ದಂತಹ ನ್ಯಾಯ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡಿ ಹೊಸ ನ್ಯಾಯ ವ್ಯವಸ್ಥೆಯನ್ನು ಅವರು ತಮ್ಮ ವಿಚಾರಗಳಲ್ಲಿ ಮಂಡನೆ ಮಾಡಿದರು. ಅವರ ನ್ಯಾಯ ಸಿದ್ಧಾಂತವು ದ ರಿಪಬ್ಲಿಕ್ ಅವರ ಕೃತಿಯಲ್ಲಿ, ಈ ರಿಪಬ್ಲಿಕ್ ಕೃತಿಯಲ್ಲಿ ನ್ಯಾಯ ಸಿದ್ಧಾಂತವು ಮಂಡಿಸಿದ್ದಾರೆ. ನ್ಯಾಯ ಹೇಗಿರ್ಬೇಕು ಒಂದು ರಾಜ್ಯದಲ್ಲಿ, ಅದನ್ನ ಸವಿಸ್ತಾರವಾಗಿ ವಿವರಿಸ್ತಾ ಹೋಗಿದ್ದಾರೆ. ಪ್ಲೇಟೋರವರ ಪ್ರಕಾರ ನ್ಯಾಯ ಅಂದ್ರ ಕಾನೂನಾತ್ಮಕವಾದದ್ದು ಮಾತ್ರ ಅಲ್ಲ, ನ್ಯಾಯ ಅಂದ್ರೆ ನೈತಿಕ ಮತ್ತು ಸಾಮಾಜಿಕ ಸದ್ಗುಣಗಳ ನೆಲೆಯಲ್ಲಿ ನೋಡುವುದು. ಒಂದು ಸಾಮಾಜಿಕ ವ್ಯವಸ್ಥೆಯೊಳಗೆ ನ್ಯಾಯ ಹೆಂಗಿರ್ಬೇಕು, ಒಂದು ನೈತಿಕ ವಿಷಯದೊಳಗೆ ನ್ಯಾಯ ಹೆಂಗಿರ್ಬೇಕು ಅಂತ ನ್ಯಾಯದ ಬಗ್ಗೆ ಪ್ಲೇಟೋರವರು ಹೇಳಿದ್ದಾರೆ. ನಾವೇನಂತೀವಿ, ನ್ಯಾಯ ಅಂದ್ರೆ ಒಂದು ಕಾನೂನು, ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದು. ಆದ್ರೆ ನ್ಯಾಯ ಅಂದ್ರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಪ್ಲೇಟೋರವರು ತಮ್ಮ ವಿಚಾರಗಳನ್ನ ಮಂಡಿಸಿದ್ದಾರೆ. ಆತ್ಮದ ಈಗ ನ್ಯಾಯ ಅಂದ್ರೇನು ಅಂದ್ರೆ, ನಾನು ಒಂದು ವೇ ಒಳಗೆ ಹೇಳ್ತಾ ಹೋಗ್ತೀನಿ. ಅವರು ನ್ಯಾಯ ಅನ್ನೋದು ಒಂದು ಸಮಾಜದಲ್ಲಿ ಯಾವ ರೀತಿಯಾಗಿ ಆತ್ಮಗಳನ್ನ 3 ವರ್ಗಗಳಾಗಿ ಮಾಡಿದ್ದರು. ನಿನ್ನೆ ಆದರ್ಶ ರಾಜ್ಯದೊಳಗೆ ನಾ ಹೇಳಿದ್ದೆ ಅಲ್ಲ, ಅದು ಈ ಆತ್ಮದ 3 ಗುಣಗಳಲ್ಲಿ ಜ್ಞಾನ ಬುದ್ಧಿ ಇರುವವರು ಆಳುವ ವರ್ಗದವರಾಗಿರ್ಬೇಕು, ಅಂದರೆ ರಾಜಕೀಯದವರಾಗಿರ್ಬೇಕು, ಧೈರ್ಯ ಮತ್ತು ಶಕ್ತಿ ಇರುವವರು ಸೈನಿಕರಾಗಿರ್ಬೇಕು, ಕಾಮನೆ ಅಂತಂತಂದ್ರೆ ಇವರು ಉತ್ಪಾದಕ ವರ್ಗದವರಾಗಿರ್ಬೇಕು. ಈ ವರ್ಗಗಳಿಗೆ ಮತ್ತು ಈ ನ್ಯಾಯಾಂಗ ಸಿದ್ಧಾಂತಕ್ಕೆ ಏನ್ ಸಂಬಂಧ ಅಂತಂತಂದ್ರೆ, ಈ ವರ್ಗಗಳ ಮೇಲೇನೆ ನ್ಯಾಯಾಂಗ ಸಿದ್ಧಾಂತವನ್ನು ಕೂಡ ಅವರು ಮಂಡಿಸ್ತಾ ಹೋಗಿದ್ದಾರೆ. ಅದು ಯಾವ ರೀತಿ? ನ್ಯಾಯ ಅಂತಂದಾಗ ಒಬ್ಬರು ಇನ್ನೊಬ್ಬರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಮಾಡಿದ್ರೆ ಅಲ್ಲಿ ನ್ಯಾಯ ಅನ್ನೋದು ಉಲ್ಲೇಖ ಆಗ್ತದ. ಇವ್ರದೊಂದು ಮೇನ್ ಹೇಳೋದು. ಈಗ ಬಾರ್ಕರ್ ಅನ್ನೋ ಗ್ರೇಟ್ ಫಿಲಾಸಫರ್ ಏನ್ ಹೇಳ್ತಾರೆ ಅಂದ್ರೆ, ಪ್ಲೇಟೋನ ನ್ಯಾಯ ಪ್ರಜೆಗಳ ಕರ್ತವ್ಯಗಳ ಭಾವನೆಯಲ್ಲಿ ಅಡಗಿದೆ. ಅಂದ್ರೆ ಪ್ಲೇಟರ್ ಅವರ ಪ್ರಕಾರ ನ್ಯಾಯ ಅಂದ್ರೆ ಏನಂತಂದ್ರೆ, ಬಾರ್ಕರ್ ಅವರು ಏನ್ ತಿಳ್ಕೊಂಡಿದ್ದಾರೆ, ಪ್ರಜೆಗಳ ಒಂದು ಮಾಡುವಂತಹ ಕರ್ತವ್ಯ ಕೆಲಸ ಅದ್ರೊಳಗ ನ್ಯಾಯ ಅಡಗ್ಯದಂತ ಹೇಳ್ತಾ ಹೋಗ್ತಾರೆ. ಈ ನ್ಯಾಯ ಪರಿಕಲ್ಪನೆಯಲ್ಲಿ ಪ್ಲೇಟೋರವರು ಯಾವ ರೀತಿಯಾಗಿ ವಿವರಿಸ್ತಾ ಹೋಗ್ತಾರೆ ಅಂತಂದ್ರೆ, ಅದ್ರ ಲಕ್ಷಣಗಳನ್ನು ಹೇಳ್ಕೊತಾ ಅದ್ರ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಕಾರ್ಯಗಳನ್ನ ವಿಭಜನೆ ಯಾವ ರೀತಿಯಾಗಿ ಮಾಡಿದ್ರು? ಆಳುವ ವರ್ಗ, ಸೈನಿಕ ವರ್ಗ, ಉತ್ಪಾದಕ ವರ್ಗ, ಈ 3ಗಳನ್ನ ನಿನ್ನೆ ಆದರ್ಶ ರಾಜ್ಯದಲ್ಲಿ ನಾವು ನೋಡಿದ್ದೇವೆ. ಈ 3 ರಾಜ್ಯಗಳು ಹೆಂಗೆ ಅಂತಂದ್ರೆ, ಆಳುವ ವರ್ಗದವರು ಕೇವಲ ಆಳ್ವಿಕೆ ಕೆಲಸವನ್ನು ಮಾತ್ರ ಮಾಡ್ಬೇಕು. ಸೈನಿಕ ವರ್ಗದವರು ಕೇವಲ ದೇಶದ ರಕ್ಷಣೆಯನ್ನು ಮಾತ್ರ ಮಾಡ್ಬೇಕು. ಉತ್ಪಾದಕ ವರ್ಗದವರು ಎಲ್ಲಾ ಪ್ರಜೆಗಳಿಗೆ ಬೇಕಾಗುವಂತಹ ಊಟ, ಉಪಚಾರಗಳು, ಬಟ್ಟೆ ಇವುಗಳನ್ನು ಉತ್ಪಾದನೆ ಮಾಡುವಂತ ಕೆಲಸಗಳನ್ನು ಮಾತ್ರ ಮಾಡ್ಬೇಕು ಅಂತ ಈ ವರ್ಗಗಳ ವಿಭಜನೆಯಲ್ಲಿ ಪ್ಲೇಟೋರ್ ಅವರು ತಿಳಿಸಿದರು. ಈ 3 ವರ್ಗಗಳು ಯಾವ ರೀತಿಯಾಗಿ ವಿಭಜನೆ ಮಾಡಿದ್ದಾರೆ ನೋಡಿ. ಈ 3 ವರ್ಗಗಳು ಒಂದು ಇನ್ನೊಂದರೊಳಗ ಹಸ್ತಕ್ಷೇಪ ಮಾಡುವಂತಿಲ್ಲ. ಅಧಿಕಾರ ಮತ್ತು ಕಾರ್ಯದಲ್ಲಿ ಹಸ್ತಕ್ಷೇಪ ನಿಷೇಧ. ಅಂದ್ರೆ ಇವ್ರದ್ದು ಏನ್ ಕೆಲಸ ಇತ್ತು, ಅಧಿಕಾರ ಏನಿತ್ತು ಇವ್ರದ್ದು, ಆಳುವ ವರ್ಗದವ್ರದ್ದು ಏನಿತ್ತು, ಆಳ್ವಿಕೆ ಮಾಡೋದಿತ್ತು. ಸೈನಿಕ ವರ್ಗದವ್ರದ್ದು ಏನಿತ್ತು, ದೇಶ ರಕ್ಷಣೆ ಮಾಡೋದಿತ್ತು. ಉತ್ಪಾದಕ ವರ್ಗದವ್ರದ್ದು ಒಂದು ಉತ್ಪಾದನೆ ಕೆಲಸ ಮಾಡೋದಿತ್ತು. ಇವರ ಕೆಲಸದಲ್ಲಿ ಇವ್ರ ಹಸ್ತಕ್ಷೇಪ ಮಾಡುವುದಿಲ್ಲ, ಅವ್ರ ಕೆಲಸದಲ್ಲಿ ಅವ್ರ ಹಸ್ತಕ್ಷೇಪ ಮಾಡುವುದಿಲ್ಲ. ಒಟ್ಟು ಇಲ್ಲಿ ಹಸ್ತಕ್ಷೇಪವನ್ನ ನಿಷೇಧ ಮಾಡ್ತಾರೆ. ಅಂದ್ರೆ ಅವ್ರ ಕೆಲಸದೊಳಗೆ ಇವ್ರ ಕೈ ಹಾಕೋದಿಲ್ಲ, ಇವ್ರ ಕೆಲಸದೊಳಗೆ ಅವ್ರ ಕೈ ಹಾಕುವಾಗುವಂತಿಲ್ಲ. ಸಮಾಜದ ಹಿತಾಸಕ್ತಿ ಇವೆರಡೂ ಕಾರ್ಯಗಳನ್ನು ಜಾರಿಗೆ ತಂದಾಗ ಸಮಾಜದ ಹಿತಾಸಕ್ತಿ ಕಾಪಾಡದಂತ ಆಗುತ್ತದೆ ಅಂತ ಪ್ಲೇಟರ್ ಅವರು ತಮ್ಮ ನ್ಯಾಯ ಸಿದ್ಧಾಂತದಲ್ಲಿ ಹೇಳ್ತಾರೆ. ಇನ್ನೊಂದು 5ನೇ ಲಕ್ಷಣ ಏನ್ ಹೇಳ್ಬೇಕಂತಂದ್ರೆ, ಯೋಗ್ಯತೆಗೆ ತಕ್ಕಂತೆ ಕೆಲಸ ಮಾಡಬೇಕು. ಅಂದ್ರೆ ಈಗ ರಾಜನ ಆಲಕ್ಕೆ ಕೆಲವೊಂದು ಯೋಗ್ಯತೆ ಇರಬೇಕು, ಸೈನಿಕನ ಆಲಕ್ಕೆ ಕೆಲವೊಂದು ಯೋಗ್ಯತೆ ಇರಬೇಕು, ಉತ್ಪಾದಕರ ಆಲಕ್ಕೆ ಕೆಲವೊಂದು ಯೋಗ್ಯತೆ ಇರಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಯಾರು ಜ್ಞಾನ, ಬುದ್ಧಿವಂತಿಕೆ, ಸದ್ಗುಣ, ಸದಾಚಾರ ಮತ್ತು ತತ್ವಶಾಸ್ತ್ರ ಇವೆಲ್ಲದರಲ್ಲೂ ಯಾರು ಪಾಂಡಿತ್ಯ ಹೊಂದಿರ್ತಾರೋ ಅವರು ಅಧಿಕಾರ ವರ್ಗದಲ್ಲಿ ಇರಬೇಕು, ಅಂದ್ರೆ ಆಡಳಿತ ವರ್ಗದಲ್ಲಿ ಇರಬೇಕು. ಅದೇ ರೀತಿಯಾಗಿ ದೇಹದಲ್ಲಿ ಸದೃಢತೆ,
ಒಂದು ಧೈರ್ಯ ಮನೋಭಾವ ಇದು ಎಲ್ಲನ್ನ ಹೊಂದಿರುವವರು ದೇಶ ರಕ್ಷಣೆ ಒಳಗಿರ್ಬೇಕು, ಅಂದ್ರೆ ಸೈನಿಕರಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ಉತ್ಪಾದಕರಂದ್ರೆ ಇವರಿಗೆ ಯಾವುದೇ ರೀತಿಯಾಗಿ ಲಕ್ಷಣಗಳನ್ನ ಪ್ಲೇಟೋರವರು ಹೇಳಿದಲ್ಲ. ಇವರು ಏನು ಉಳಿದಂತಹ ಜನರೆಲ್ಲರೂ ಉತ್ಪಾದಕರಾಗಿರಬೇಕು, ದೇಶಕ್ಕೆ ಬೇಕಾಗುವಂತಹ ಆಹಾರ ಉತ್ಪಾದನೆಯೊಳಗ ಅವರು ತೊಡಗಿಸ್ಕೊಂಡ ಹೋಗ್ತಾ ಇರಬೇಕು. ನಾನು ಇಷ್ಟು ಇದರಲ್ಲಿರುವ ಪಾಯಿಂಟ್ಗಳು ನಾನ್ ಹೇಳ್ತಾ ಏನ್ ಹೋಗ್ತೀನಿ ಅಂತಂದ್ರೆ, ನ್ಯಾಯ ಅನ್ನೋದು ಅವರ ಪ್ರಕಾರ ಈಗಿನ ಇಂದಿನ ಜಗತ್ತಿನಲ್ಲಿ ನ್ಯಾಯ ಅಂದ್ರೆ ಏನು? ಸಮಾನತೆ, ಹಕ್ಕುಗಳನ್ನು ಸ್ವತಂತ್ರವಾಗಿ ಅನುಭವಿಸುವವರು, ಯಾರಿಗೆ ಅಡ್ಡಿ ಆತಂಕಗಳನ್ನು ನೀಡದೆ ಅವರ ಇಚ್ಛೆಗೆ ತಕ್ಕಂತೆ ಕೆಲಸವನ್ನ ಯಾರಿಗೆ ಮಾಡಲು ಬಿಡುತ್ತಾರೋ ಅದನ್ನ ನಾವು ನ್ಯಾಯ ಅಂತೀವಿ. ಆದ್ರೆ ಪ್ಲೇಟೋರವರ ಪ್ರಕಾರ ವರ್ಗಗಳ ಮೇಲೆ ಅವರವರ ಕೆಲಸಗಳನ್ನು ಅವರವರ ಕಾರ್ಯಗಳನ್ನು ಮಾಡುತ್ತಾ ಯಾರು ಅವರ ಕಾರ್ಯದಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತಾರೋ ಅದನ್ನ ಮಾಡ್ಕೋತಾ ಹೋಗ್ಬೇಕು. ಬೇರೆಯವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಕೆಲ್ಸ ಏನು, ಇವ್ರ ಕೆಲ್ಸ ಏನು ಅಂತ ನೋಡೋ ಹಾಗಿಲ್ಲ. ಮತ್ತು ಇನ್ನೊಂದೇನ್ ಹೇಳ್ತಾರೆ ನ್ಯಾಯ ಅಂತಂದ್ರೆ, ಒಂದು ಕೆಲಸವನ್ನು ಮಾಡ್ತೀರಿ, ನೀವು ಒಬ್ಬ ಪ್ರಜೆ ಇದೆ ಅಂತಂದ್ರೆ ಆ ಕೆಲಸದ ಬಗ್ಗೆ ಅತೀವ ಪ್ರೀತಿ ಇರಬೇಕು, ಅತೀವ ಕಾಳಜಿ ಇರಬೇಕು, ಅದರಲ್ಲಿ ಶ್ರದ್ಧೆ ಇರಬೇಕು, ಸಹನೆ ಇರಬೇಕು, ಮತ್ತು ಬೇರೆ ಕೆಲಸದೊಳಗ ಧ್ಯಾನನೇ ಕೊಡ್ಬಾರ್ದು. ಒಬ್ಬ ಪ್ರಜೆ ಕೇವಲ ಒಂದೇ ಕೆಲಸ ಮಾಡಬೇಕು, ಅವ್ನು ಮತ್ತೊಂದ್ ಕೆಲಸ ಮಾಡೋ ಹಾಗಿಲ್ಲ. ನಮ್ಮ ಆ ತರ ಸಮಾಜ ನಿರ್ಮಾಣ ಆದಾಗ ನ್ಯಾಯ ಸಿಗ್ತದ. ಈ ನ್ಯಾಯ ಸಿದ್ಧಾಂತದ ಒಂದು ತಿರುಳು ಏನಂತಂದ್ರೆ, ಒಬ್ರು ಒಂದ್ ಕೆಲಸ ಮಾಡ್ಬೇಕು, ಆ ಕೆಲಸದಲ್ಲಿ ಪ್ರಾವೀಣ್ಯತೆ ಪಡೆದಿರ್ಬೇಕು, ಮತ್ತೊಬ್ಬರ ಕೆಲಸದೊಳಗ ಹೋಗಿ ತೋರಿಸ್ಬಾರ್ದು ಅನ್ನೋದು ಅವರ ನ್ಯಾಯ ಸಿದ್ಧಾಂತದೊಳಗ ಮಂಡಿಸ್ತಾ ಹೋಗ್ತಾರೆ. ಈ ನ್ಯಾಯ ಸಿದ್ಧಾಂತವನ್ನ ಇಷ್ಟೆಲ್ಲಾ ಮಂಡಿಸಿದಾಗ ಇದನ್ನು ವಿಮರ್ಶೆ ಮಾಡುವವರು ತುಂಬಾ ಜನ ಇರ್ತಾರಲ್ವಾ, ವಿಮರ್ಶಕರು. ಅಂದ್ರೆ ಇದೇನ್ ಸರಿ ಇದೆಯಾ, ತಪ್ಪಿದೆಯಾ, ಇದೇನ್ ಸಮಾಜಕ್ಕೆ ನಾವು ಅನ್ವಯಿಸಬಹುದಾ ಇಲ್ವಾ ಅಂತ ವಿಮರ್ಶೆ ಮಾಡಿದ್ದಾರೆ. ಅಂದ್ರೆ ಟೀಕೆಗಳನ್ನ ಮಾಡಿದಾಗ ಕೆಲವೊಬ್ಬರು ಏನ್ ಹೇಳ್ತಾರೆ ಅಂದ್ರೆ, ಟೀಕಾಕಾರರು, ಇದು ಅಕಾಲ್ಪನಿಕ ಇದು ಕಲ್ಪನೆಗೆ ಮೀರಿದ್ದಲ್ಲ. ಯಾರಾದ್ರೂ ಏನು ನೀನು ಇದೇ ಕೆಲಸ ಮಾಡು ಅಂತ ಹೇಳಕ್ ಆಗ್ತದ? ಅವರ ಅಭಿರುಚಿಗೆ ತಕ್ಕಂತ ಕೆಲಸ ಮಾಡ್ಬೇಕಾಗ್ತದ. ನೀ ಇದೇ ಮಾಡು, ಹಿಂಗೆ ಮಾಡು ವರ್ಗಗಳನ್ನು ಮಾಡಿದಾಗ ಅಲ್ಲಿ ಇದು ಕಲ್ಪನೆಗೆ ಮೀರಿದ್ದು, ಇದು ಸಮಾಜದಲ್ಲಿ ಸ್ಥಾಪನೆ ಮಾಡ್ಲಿಕ್ಕ ಸಾಧ್ಯ ಇಲ್ಲ ಅಂತ ಟೀಕಾಕಾರರು ಟೀಕೆ ಮಾಡ್ತಾರ. ನಂತರ ಇನ್ನೊಂದು ಟೀಕೆ ಏನ್ ಹೇಳ್ಬೇಕು ಅಂತಂದ್ರೆ, ಇದು ವರ್ಗ ಸಂಘರ್ಷಕ್ಕೆ ದಾರಿ ಮಾಡ್ಕೊಡ್ತದ. ಅಂದ್ರೆ ಈಗ ನೋಡಿ, ಆಳುವ ವರ್ಗದವರು, ಸೈನಿಕ ವರ್ಗದವರು, ಉತ್ಪಾದಕ ವರ್ಗದವರು, ಈ ಮೂರು ವರ್ಗದೊಳಗ ಯಾರು ಆರಾಮಾಗಿರ್ತಾರೋ, ಯಾರು ಸುಖ ಸಂತೋಷದಿಂದ ಐಶ್ವರ್ಯ ಭರಿತವಾಗಿರ್ತಾರೋ ಅವರು ಆರಾಮಾಗಿರ್ತಾರೆ. ಅವ್ರನ್ನ ಏನ್ ಕೊರತೆಗಳಿಂದ ಯಾವ ವರ್ಗ ಕೊಡ್ತಾರೋ ಅದು ಸಹನೆ ಅವ್ರ ಮೇಲೆ ಆಟೋಮೆಟಿಕ್ ಆಗಿ ಒಂದು ದ್ವೇಷ ಬರ್ತದೆ. ಅವ್ರ ಯಾಕೆ ಅಷ್ಟು ಆರಾಮಾಗಿ, ನಾವ್ಯಾಕೆ ಇದೇ ಕೆಲಸ ಮಾಡಬೇಕು ಅಂತ ಒಂದು ಭೇದ ಭಾವ ಉಂಟಾಗ್ತದ. ಮತ್ತು ಇವ್ರೇನ್ ಹೇಳಿದ್ದಾರೆ, ಬರೀ ನ್ಯಾಯದೊಳಗ ವರ್ಗ ವಿಭಜನೆ ಹೇಳಿದ್ದಾರೆ, ಅಸಮಾನತೆಗೆ ಒಂದು ದಾರಿ ಮಾಡ್ಕೊಟ್ಟಾರ. ಹಕ್ಕುಗಳ ಬಗ್ಗೆನೇ ಹೇಳಿಲ್ಲ, ಕರ್ತವ್ಯಗಳ ಬಗ್ಗೆ ಅಂದಿಲ್ಲ ಹೇಳಿಲ್ಲ. ಒಬ್ಬ ನಾಗರಿಕನಿಗೆ, ಒಬ್ಬ ಪ್ರಜೆಗೆ ಯಾವ ಹಕ್ಕು ಅದ, ಅವನ್ ಕರ್ತವ್ಯ ಏನು, ಅವ್ನು ಮಾಡೋದಂತ ಕರ್ತವ್ಯ ಏನು, ಇವ್ರೊಬ್ರು ಹೇರ್ತಾರೆ ಮೈ ಮೇಲೆ, ಅದನ್ನು ಮಾಡ್ತಾ ಹೋಗ್ಬೇಕು ಅನ್ನೋದು ಮಾತ್ರ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಹಕ್ಕು ಮತ್ತು ಕರ್ತವ್ಯಗಳ ಕೊರತೆನೂ ಅದ, ಇನ್ನೊಂದು ಸಮಾನತೆಗೆ ಅಡ್ಡಿ ಆಗ್ತದ. ಅಂದ್ರೆ ಇದು ಯಾರು ಅಂದ್ರೆ ರಾಜ, ಸೈನಿಕ, ಉತ್ಪಾದಕ ಅನ್ನೋದು ಸಮಾನತೆ ಇಲ್ಲಿ ಬರಲ್ಲ. ಇವ್ರು ಯಾರನ್ನಾದ್ರೂ ಕೇಳಕ್ ನೋಡ್ಬೋದು ಅಲ್ಲಿ ಯಾವ ರೀತಿ ಉಂಟಾಗ್ತದೆ ಅನ್ನೋದು. ಮತ್ತ ಇನ್ನೊಂದು, ಈ ಪ್ಲೇಟೋರವರು ಸಮಾಜದಲ್ಲಿ ನಿರಂಕುಶತೆಗೆ ದಾರಿ ಮಾಡ್ಕೊಡ್ತಾರೆ. ಒಂದ್ ವೇಳೆ ಇವ್ರು ಮಾತ್ರ ರಾಜ ಆಗ್ಬೇಕು, ಇವ್ರು ಮಾತ್ರ ಸೈನಿಕರಾಗ್ಬೇಕು, ಇವ್ರು ಮಾತ್ರ ಉತ್ಪಾದಕ, ರಾಜ ನಿರಂಕುಶ ಪ್ರಭು ಆಗ್ಬೋದಲ್ಲ, ಅವನೇ ನಾನೇ ಹಿಟ್ಲರ್ ತರ ಬಿಹೇವ್ ಮಾಡ್ಕೊತ ಹೋಗ್ತಾನೆ ಅಂದ್ರೆ ಇಲ್ಲಿ ಕೆಳಗಿನವರಿಗೆ ಒಂದು ಹಿಂಸಾಚಾರ ತೋರಿಸ್ತಾ ಇದ್ರೆ ಅದು ಹೇಗಾಗ್ತದೆ? ಆದ್ದರಿಂದ ಇದೊಂದು ನಿರಂಕುಶತೆಗೆ ದಾರಿ ಮಾಡ್ಕೊಡ್ತದ ಅಂತ ಹೇಳ್ಬಹುದು. ಇನ್ನೊಂದು ಟೀಕೆ ಏನಂತ ಹೇಳ್ಬೋದು ಅಂದ್ರೆ, ಇದೊಂದು ಮುಖ್ಯವಾದ ಟೀಕೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬೆಳವಣಿಗೆಗೆ, ಒಬ್ಬ ನಾಗರಿಕನ ಬೆಳವಣಿಗೆಗೆ ಕುಂಠಿತ ಆಗ್ತದೆ. ಯಾವ ರೀತಿ ನೋಡಿ, ಈಗ ನನ್ಗೆ ಶಿಕ್ಷಕಿ ಆಗೋದಂತ ಆಸೆ ಅದ, ನನ್ಗೆ ಸೈನಿಕ ಆಗು, ನೀವು ಉತ್ಪಾದಕ ವರ್ಗಕ್ಕೆ ಹೋಗು, ನೀನು ರಾಜ ಆಗು ಅಂದಂಗ ನಂಗೆ ಆಗ್ತದ, ನಂದೇ ಆದ ಆಸೆ ಇರ್ತದ. ಅದೇ ರೀತಿ ರಾಜನಾದವನಿಗೆ ಬರೀ ರಾಜನ ಕೆಲಸ ಒಂದೇ ಮಾಡಿ ಅಂದ್ರೆ ಅವನಿಗೆ ಬೇರೆ ಅಭಿರುಚಿ ಇರ್ಬೋದಲ್ಲ, ಅವನಿಗೆ ಬೇರೆ ಕಲೆ ವಾಸ್ತುಶಿಲ್ಪದ ಅಭಿರುಚಿ ಇರ್ಬೋದು, ಬೇರೆ ಏನಾದ್ರೂ ಉತ್ಪಾದನೆ ಮಾಡೋರ ಅಭಿರುಚಿ ಇರ್ಬೋದು. ನೀನ್ ಕೇವಲ ಇದು ಒಂದೇ ಕೆಲಸ ಮಾಡಂತಂದಾಗ ಆಗುತ್ತಾ?
ಈಗ ಅದು ಅವ್ರು ಇದೇ ಕೆಲಸ ಮಾಡು ಅದೇ ಕೆಲಸ ಮಾಡು ಅಂದಾಗ ಒಂದು ಬೆಳವಣಿಗೆ ಕುಂಠಿತ ಆಗ್ತದ, ಮತ್ತು ಅವ್ರ ಅಭಿರುಚಿಗೆ ಏನಾಗ್ತದ, ಧಕ್ಕೆ ಆಗ್ತದ. ನೀವು ನೋಡಿ, ಈಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲು ಏನು ಕೆಲಸ ಮಾಡ್ತಿದ್ರು? ಅವರು ವಕೀಲ ವೃತ್ತಿನೂ ಮಾಡಿದ್ದಾರೆ, ರಾಷ್ಟ್ರೀಯ ಚಳುವಳಿ ಒಳಗೂ ಹೋರಾಟ ಮಾಡಿದ್ದಾರೆ. ಅವ್ರು ಮುಂದೇನಾದರೂ ರಾಷ್ಟ್ರದ ಪ್ರಧಾನಿ ಆದರು. ಅವರಿಗೆ ನೀವು ವಕೀಲರಾಗಿದ್ದರೆ ನೀವು ವಕೀಲ ವೃತ್ತಿನೇ ಮಾಡ್ರಿ, ನೀವು ರಾಷ್ಟ್ರಪತಿ ಇದು ದೇಶದ ಪ್ರಧಾನಿ ಆಗ್ಬೇಡ್ರಿ ಅಂತ ಹೇಳಕ್ಕಾಗ್ತದ? ಆ ರೀತಿಯಾಗಿ ಯಾರು ಅವರ ಅಭಿರುಚಿ ಏನು ಕೆಲಸ ಬರ್ತದೆ, ಅವ್ರಿಗೆ ಆಸೆ ಏನು, ಅವ್ರಿಗೆ ಅವಕಾಶ ಯಾವ್ದು ಕೊಟ್ಟಿರ್ತದ ಆ ಕೆಲಸ ಮಾಡ್ಲಕ್ಕ ಹೋಗ್ತಾ ಇರಬೇಕು. ನೀನು ಇದೇ ಮಾಡು, ನೀನು ಇದೇ ಮಾಡ್ಲಕ್ಕ ಹೋಗ್ಬೇಕು ಅಂತಂದಾಗ ಇದು ಒಂದು ಉಲ್ಲಂಘನೆ ಆಗ್ತಾ ಹೋಗ್ತದ. ಇದು ಈ ಪ್ಲೇಟರ್ ಅವರ ನ್ಯಾಯ ಸಿದ್ಧಾಂತ ಏನಾಗುತ್ತೆ ಅಂತಂತಂದ್ರೆ ಇದೊಂದು ಕಲ್ಪನೆಗೆ ಮೀರಿದ್ದು ಅಂತ ಹೇಳ್ಬೋದು. ಈ ಕಲ್ಪನೆಗೆ ಮೀರಿದ್ದಾದ್ಮೇಲೆ ಯಾರು ತಾನೇ ಅಳವಡಿಸ್ಕೊಳ್ತಾರೆ? ಹೌದಲ್ಲ? ಈಗಿನ ಜಗತ್ತಿನಲ್ಲಿ ನಾವು ಈ ತರ ನ್ಯಾಯ ಸಿದ್ಧಾಂತವನ್ನ ನಾವು ಎಲ್ಲೂ ನೋಡ್ಲಕ್ಕಾಗಲ್ಲ. ಇವರ ಪ್ರಕಾರ ಏನಂತಂದ್ರೆ ಇಷ್ಟೇ ಒಂದೇ ಲೈನಾಗಿ ಹೇಳ್ಬಿಡ್ತೀನಿ 2 ನಿಮಿಷದಲ್ಲಿ. ನ್ಯಾಯ ಅಂದ್ರೇನು? 3 ವರ್ಗಗಳು ನಾವು ಸಮಾಜದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಆ ವರ್ಗಗಳು ಯಾರು ಅವರಿಗೆ ಯಾವ್ದು ಕೆಲಸ ವಹಿಸಿರ್ತೇವೋ ಆ ಕೆಲಸವನ್ನು ಮಾತ್ರ ಮಾಡಬೇಕು. ಅದು ಒಂದೇ ಕೆಲಸ ಮಾಡಬೇಕು, ಮತ್ತೆ ಬೇರೆ ಕೆಲಸ ಮಾಡೋ ಹಾಗಿಲ್ಲ. ಮತ್ತೆ ಒಂದು ವರ್ಗದವರು ಇನ್ನೊಂದು ವರ್ಗದೊಳಗ ಹಸ್ತಕ್ಷೇಪ ಮಾಡಬಾರ್ದು. ಹಸ್ತಕ್ಷೇಪ ಮಾಡಿದಾಗ ಏನಾಗ್ತದ? ಅಲ್ಲಿ ನ್ಯಾಯ ಉಲ್ಲಂಘನೆ ಆಗ್ತದ. ಇವ್ರ ಪ್ರಕಾರ ನ್ಯಾಯ ಅದು ಅಲ್ಲ. ಅವರವರ ಕೆಲಸ, ಅವರವರಿಗೆ ಕೊಟ್ಟಿರುವಂತಹ ಕರ್ತವ್ಯ ಕೆಲಸಗಳನ್ನು ತಾವಾಗಿ ನಿರ್ವಹಿಸಿಕೊಂಡು ಹೋಗಿದಾಗ ಮಾತ್ರ ನ್ಯಾಯ ಸಮಾಜದಲ್ಲಿ ನಿರ್ಮಾಣ ಆಗಿ ಅವರ ಒಂದು ಆದರ್ಶ ರಾಜ್ಯ ನಿರ್ಮಾಣ ಆಗ್ತದ. ಈ ಆದರ್ಶ ರಾಜ್ಯದೊಳಗೆ ಇದು ನ್ಯಾಯ ಅನ್ನೋದು ಅವ್ರದ್ದು ಒಂದು ಸಣ್ಣ ಸಿದ್ಧಾಂತ. ಈ ನ್ಯಾಯ ಹಿಂಗಿದ್ದಾಗ ಆದರ್ಶ ರಾಜ್ಯ ನಿರ್ಮಾಣ ಆಗ್ತದಂತ ಪ್ಲೇಟರ್ ಅವರು ಹೇಳ್ತಾರೆ. ಇಷ್ಟು ಪ್ಲೇಟರ್ ಅವರ ನ್ಯಾಯ ಸಿದ್ಧಾಂತ. ಮತ್ತೆ ನ್ಯಾಯ ಸಿದ್ಧಾಂತ ಮುಗೀತು. ನಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಾನು ನಿನ್ನೆ ಹಾಕಿದ ವಿಡಿಯೋಗೆ ಎಲ್ಲ ನೋಡ್ತಾ ಇದ್ರಿ, ಬಟ್ ಲೈಕ್ಸ್ ಅಷ್ಟು ಬರ್ತಾ ಇಲ್ಲ. ನೀವು ಒಂದು ಕೊಡೋ ಲೈಕ್ಲಿಂತ ನನಗೂ ಸ್ವಲ್ಪ ಮೋಟಿವೇಟ್ ಆಗ್ತದೆ, ನೆಕ್ಸ್ಟ್ ಕ್ಲಾಸ್ ಮಾಡಬೇಕು ಅನ್ನಿಸ್ತದೆ. ನೀವು ಮುಂದಿನ ಕ್ಲಾಸ್ ಬೇಕಾದರೆ ನಾನು ಸ್ವಲ್ಪ ಲೈಕ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.